ಹಾಯ್, ನಾವಿವಾಗ ರೆಡಿಯಾಗಿ ಹೊರಟಿದ್ದೀವಿ ಒಂದು ಟೆಂಪಲ್ಗೆ. ಎಸ್ ಎಸ್, ಲೆಟ್ಸ್ ಗೋ. ಈಗ ಲಾಸನ್ ಬಂದಿದೀವಿ. ಲಾಸನ್ ಹೋಗಿಲ್ಲ, ಇದೆ ಫಸ್ಟ್ ಟೈಮ್. ಫ್ಯಾಮಿಲಿ ಮಾರ್ಟ್ ಹೋಗಿದ್ವಿ, 7-Eleven ಹೋಗಿದ್ವಿ. ಫಸ್ಟ್ ಟೈಮ್ ಲಾಸನ್ಗೆ. ನೋಡೋಣ. ಇಲ್ಲಿ ಬೇಜಾನ್ ಚಿಪ್ಸ್ ಇದೆ. ವಸಾಬಿ ಬೇಕಾ? ಇಷ್ಟಪ್ಪ ಬೇಡವೇ ಬಿಡಪ್ಪ ವಸಾಬಿ. ಈ ಚಾಕ್ಲೇಟ್ಸ್ ಗಳಿಂದ ಇದೆ ಸ್ವಲ್ಪ ಪರವಾಗಿಲ್ಲ ಅನ್ಸುತ್ತೆ. ತುಂಬಾ ಇದೆ. ಅದು ಸ್ಟಾರ್ಟಿಂಗ್ ನೋಡಿ, ಚಿಕ್ಕ ಚಿಕ್ಕ ಚಾಕ್ಲೇಟ್ಸ್. ಚಿಕ್ಕ ಚಿಕ್ಕದು ದುಡ್ಡು ನೋಡಲಿ 300 ರೂಪಾಯಿ. ನೋಡಿ ಚಾಕ್ಲೇಟ್ಸ್. ಹೌದು ತಗೋಬೋದಲ್ವಾ? ಇವಾಗ ಒಂದು ಟೆಂಪಲ್ ಬಂದಿದ್ದೀವಿ. ಈ ಟೆಂಪಲ್ ಹೆಸರು ಹೆಚ್ಚಿಂದ ಶುರು ಆಗುತ್ತೆ, ಬಟ್ ಅದರ ಮರ್ತಿದ್ದೆ. ಅದ್ರ ನೇಮ್ ಗೊತ್ತಾಗ್ತಾ ಇಲ್ಲ. ಹೆಚ್ಚಿನ ಸ್ಟಾರ್ಟ್ ನೋಡಲಿ. ಹಿಗಾಶಿ ಹೊಂಗಾಚಿ ಟೆಂಪಲ್. ಓಕೆ, ಸೂಪರ್ ಆಗಿದೆ ಅಲ್ವಾ? ಈ ಟೆಂಪಲ್ ಅಲ್ಲಿ ಶೂಸ್ ಎಲ್ಲ ತೆಗೆದು ಬರಬೇಕು. ಸೈಲೆಂಟ್ ಇದೆ ಅಲ್ವಾ? ಬಂದೆ ಹೇರ್ ರೋಪ್ ಹಿಂಗಿದೆ ಅಂತ. ಇದು ಮನುಷ್ಯರದು ಮತ್ತೆ ಹೆಂಪ್ ಹೇರ್ ಅಲ್ಲಿ ಮಾಡಿರೋದಂತೆ. ಎಷ್ಟು ದೊಡ್ಡದಿದೆ ಹಿಂದವ ಅಂತ. ಅಯ್ಯಪ್ಪೋ, ಇಷ್ಟೊಂದು ದೊಡ್ಡದು ಏನ್ ಯೂಸ್ ಮಾಡ್ತಾರೆ? ಇಷ್ಟು ದೊಡ್ಡದು. ಇದೆಲ್ಲ ಮನುಷ್ಯರದು ಹೇರ್ ಇಂದ ಮಾಡಿರೋಂತ ರೋಪ್. ಏನಕ್ಕೆ ಮಾಡಿರೋದಿಲ್ಲ? ಇದು ಫಸ್ಟ್ ಎಂಪಲ್ ಮಾಡ್ತಾ ಇದ್ರಂತೆ. ಎಂಪಲ್ ಮಾಡ್ತಾ ಇದ್ದಿದ್ದು ಈ ತರ ಬ್ಲಾಕ್ಸ್ ನ ಫುಲ್ ಮಾಡಕ್ಕೆ. ಇಲ್ಲಿದು ಅದು ದೊಡ್ಡದು ಏನೋ ಐಟಮ್ಸ್ ನ ಫುಲ್ ಮಾಡಕ್ಕೆ ಯೂಸ್ ಮಾಡ್ತಾ ಇದ್ರಂತೆ. ಅವಾಗ ಹೆಂಪಲ್ ಮಾಡಿದ್ ಕಟ್ ಆಗ್ಬಿಡ್ತೈತಂತೆ. ಅದಕ್ಕೆ ಏನ್ ಮಾಡಿದ್ದಾರೆ, ಎಷ್ಟೊಂದ್ ಜನ ವುಮೆನ್ಸ್ ಸೇರ್ಕೊಂಡು ಡೊನೇಟ್ ಮಾಡಿ. ಅದಕ್ಕೆ ಎಷ್ಟೊಂದ್ ಜನ ವುಮೆನ್ಸ್ ಅದಕ್ಕೆ ಎಲ್ಲ ಕಟ್ ಆಗ್ಬಿಡ್ತಿತ್ತಲ್ಲ ಹೆಂಪಲ್ ಮಾಡಿದ್ದು. ಅದಕ್ಕೆ ಎಷ್ಟೊಂದ್ ಜನ ವುಮೆನ್ಸ್ ಡೊನೇಟ್ ಮಾಡಿದ್ರಂತೆ ಹೇರ್ನ ಡೊನೇಟ್ ಮಾಡಿ ಅದನ್ನ ಹೆಂಪ್ ಜೊತೆ ಮಿಕ್ಸ್ ಮಾಡಿ ಒಂದ್ ರೋಪ್ ಮಾಡಿ. ಇದು 110 meters ಆಗಿದೆ ಅಂತ. ಇದು ಇಷ್ಟೆಲ್ಲ ಸ್ಯಾಕ್ರಿಫೈಸ್. ಇಲ್ಲಿ ಹಾಲ್ ಒಳಗಡೆ ಎಲ್ಲರೂ ಹಿಂಗೆ ಕುತ್ಕೊಂಡಿರ್ತಾರೆ. ಪ್ರೇ ಮಾಡೋದು ಅನ್ಸುತ್ತೆ. ಇದೇ ಮೇನ್ ಹಾಲ್. ಎಲ್ಲ ವಜ್ರಾಸನದಲ್ಲಿ ಕುತ್ಕೊಂಡು ಪ್ರೇಯರ್ ಮಾಡ್ತಾ ಇದ್ದಾರೆ. ಅದು ಜಾಗಿಂಗ ಇಲ್ಲ, ಆಟಾಡಿಸ್ತಾ ಇತ್ತು. ಇಲ್ಲೊಂದು ಬೇಬಿ ಅವ್ರ ಅಪ್ಪನ ಆಟಾಡಿಸ್ತಾ ಇತ್ತು ಆಗ್ಲೇಯಿಂದ. ಇಲ್ಲಿಂದ ಸ್ಟಾರ್ಟ್ ಆಗಿ ಹಿಂಗೋಗಿ ಹಂಗೋ ಅಲ್ಲಿ ಇನ್ನೂ ಓಡ್ತಾನೆ ಇದೆ. ದೂರದಿಂದನೇ ಅದು ಟ್ರ್ಯಾಕ್ ಮೇಲೆನೆ ಹೊಡೋದು. ಈ ಮಧ್ಯದಲ್ಲೆಲ್ಲ ಜಲ್ಲಿಕಲ್ ಇದೆ, ಜಲ್ಲಿಕಲ್ ಮೇಲೆಲ್ಲ ಓಡ್ಲಿಲ್ಲ. ಅದು ಟ್ರ್ಯಾಕ್ ಮೇಲೆನೆ ಓಡಿ ಇವಾಗ ಸಿಕ್ತು. ಈಗ ಸಿಗಾಕೋತಲ್ಲಿ.
ಇವಾಗ ಈ ಪ್ಲೇಸ್ ಮುಗೀತು. ನೆಕ್ಸ್ಟ್ ಪ್ಲೇಸಿಗೆ ಬಸ್ ಎರಡು ಮೇನ್ ಹಾಲ್ ಇದೆ ನೋಡ್ಬೋದು. ಇಲ್ಲ ಅದು ಇಲ್ಲಿ ಹಾ ಎರಡ್ ಕಡೆನು ಈ ತರ ಹಾಲ್ಸ್ ಗಳಿದೆ. ಆಲ್ರೆಡಿ ಕ್ಲೋಸ್ ಮಾಡ್ಬಿಟ್ರು ನೋಡಿ. ಇದು ಒಳಗೆಲ್ಲ ಕ್ಲೋಸ್ ಮಾಡ್ಬಿಟ್ರು. 5 ಗೆ ಎಲ್ಲ ಟೆಂಪಲ್ಸ್ ಕ್ಲೋಸ್ ಆಗ್ಬಿಡುತ್ತೆ. 5 ಗೆ ಕ್ಲೋಸ್ ಇಲ್ಲಿ ಕ್ಯೋಟೋಲಿ. ಇಲ್ಲಿ 4 ಗೆ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಮೋಸ್ಟ್ಲಿ ಗೇಟ್ ಗಳು 5 ಗೆ ಕ್ಲೋಸ್ ಆಗ್ಬೋದೇನೋ. ಹೌದು. ಒಳಗಡೆ ಇರೋದು 4 ಗೆ ಕ್ಲೋಸ್ ಆಗೋಯ್ತು. ನಮ್ದು ಹೋಟೆಲ್ ಚೆಕ್ ಇನ್ ಸ್ವಲ್ಪ ಲೇಟ್ ಆಯ್ತು, ಅದರಿಂದಾಗಿ ಹೊರಗಡೆ ಬರೋದು ಲೇಟ್ ಆಯ್ತು. ಆಮೇಲೆ ಮಲ್ಕೊಂಡ್ಬಿಟ್ಟಿದ್ದ. ಮಲಗಿದ ಕಲ್ಪ್ರೇಟ್ ಮಲಗಿದ ಕೈ ಕಾಲೆಲ್ಲ ತೊಳ್ಕೊಬರೋ ಫಸ್ಟ್. ಹೌದಾ? ಈ ಕಡೆ ಕೈಗೆ ಅದ್ ನಾನು ಹೇಳ್ಕೊಟ್ಟಿದ್ದೆ ನೋಡಿ ನಿಂಗೆ. ಫಸ್ಟ್ ಲೆಫ್ಟ್ ಹ್ಯಾಂಡ್, ನೆಕ್ಸ್ಟ್ ರೈಟ್ ಹ್ಯಾಂಡ್, ಆಮೇಲೆ ಬಾಯಿನ ತೊಳ್ಕೊಬೇಕು. ಓಕೆ. ಮೋಸ್ಟ್ಲಿ ಅದಕ್ಕೆ ನಾನ್ ವೆಜ್ ತಿಂದಿದ್ರು ಬರ್ತಾರ ಅಂತ ಎದುರುಗಡೆನು ಮಾಡ್ತಾರೆ ನಾನ್ ವೆಜ್ ನೆಲ್ಲ. ಇಲ್ಲೆಲ್ಲ ನಾನ್ ವೆಜ್ ತಿಳ್ಕೊಂಡೆ ಟೆಂಪಲ್ಸ್ ಬರ್ತಾರೆ. ಇಟ್ಸ್ ಕಾಮನ್ ಅನ್ಸುತ್ತೆ ಇಲ್ಲಿ. ಅದೇ ಬಟ್ ಇಲ್ಲೊಂದೇನು ಇದು ಅಂದ್ರೆ ಶೂಸ್ ಹಾಕಂಗಿಲ್ಲ ಅಂತ ಮಾಡಿದ್ದಾರೆ. ಅದೊಂದು ಪರವಾಗಿಲ್ಲ. ಆದ್ರೆ ಬೇರೆ ಫಾರಿನರ್ಸ್ ಬ್ಯಾಡ್ ಹ್ಯಾಬಿಟ್ ಅಂದ್ರೆ ಕವರ್ ಹಿಡ್ಕೊಂಡು ಶೂಸ್ ನ ಓಡಾಡ್ತಾ ಇದಾರೆ. ಹಂಗ ಶೂಸ್ ಒಳಗ್ ಬಂತಲ್ಲ ಅಲ್ಲಿಗೆ, ಅದೇ ಕಾಲಲ್ಲಿ ಹಾಕೊಂಡ್ ಬಂದ್ರೇನು ಕೈಲಿ ಹಿಡ್ಕೊಂಡ್ ಬಂದ್ರೇನು. ಎಕ್ಸಾಕ್ಟ್ಲಿ. ಶೂಸ್ ಬರ್ಬಾರ್ದು ಅಂದ್ರೆ ಶೂಸ್ ಬರ್ಬಾರ್ದು. ನಮ್ಗೆಲ್ಲ ಅಭ್ಯಾಸ ಇದೆ ಅಲ್ವಾ, ಅದಕ್ಕೆ ನಾವು ಆರಾಮ್ಸೆ ಬಿಟ್ಟು ಅಭ್ಯಾಸ ಇಲ್ಲ. ಅವ್ರಿಗೆ ಭಯ ಕದ್ದು ಬಿಡ್ತಾರೆ ಅಂತ. ಅವ್ರಿಗೆ ಶೂಸ್ ಹೋದ್ರೆ ಹೋಯ್ತ ಮೇಲೆ ಅಂತ ಹೆಂಗ್ ಹೋಗೋದು ವಾಪಸ್. ಇವಾಗ ಅದಕ್ಕೆ ಬೇಗ ಈ ಟೆಂಪಲ್ ನೋಡೋದು ಮುಗಿಸ್ಕೊಂಡ್ವಿ. ಇವಾಗ ಇಲ್ಲಿಂದ ಬಸ್ ಇಟ್ಕೊಂಡು ಇನ್ನೊಂದು ಟೆಂಪಲ್ ಇದೆ. ಟೆಂಪಲ್ ಆದ್ಮೇಲೆ ಒಂದು ಸ್ಟ್ರೀಟ್ ಫುಡ್. ಅದು ಏನು ಇದೇನಿದು? ಓ ಇಲ್ಲಿದೆ ಇದು ಸ್ಟ್ಯಾಂಪ್ ಸಿಕ್ತು. ಇನ್ನೊಂದು ಸ್ಟ್ಯಾಂಪ್ ಸಿಕ್ತಾ ಈ ಸತಿ. ಇದು ಏನದು ರೈಲ್ವೆ ಸ್ಟೇಷನ್ ಅಲ್ಲ, ಪ್ಲೇಸ್ ಅಲ್ಲಿ ಸಿಕ್ಕಿದೆ ಈ ಸತಿ. ಇಲ್ಲ ಆಕ್ಚುಲಿ ಟೋಕಿಯೋ ಸ್ಕೈ ಟ್ರೈನ್ ಸಿಕ್ತಲ್ಲ ನಮ್ಗೆ. ಎಷ್ಟು ಇನೋವೇಟಿವ್ ಐಡಿಯಾ. ಸಿಂಪಲ್ ಐಡಿಯಾ, ಇನೋವೇಟಿವ್ ಐಡಿಯಾ ಅಲ್ವಾ? ಹೌದು. ಇಲ್ಲಿ ಎಷ್ಟೊಂದಾಗಿದೆ ನಮ್ದು. ಓಕೆ, ನಾನು ಇನ್ನೊಂದು ಕಡೆ ಹಿಡಿದೆ ನೋಡಿ. ಇಲ್ಲಿ 1 2 3 ಇದೆ. ಇಲ್ಲ. ಓಕೆ. ಆಕ್ಚುಲಿ ಈಗ ಎಲ್ಲಿದೆ ಇದು? 3 ಅಲ್ಲಿ ಇದೀವಿ ನಾವು. ಇಲ್ಲಿ 2 ಅಲ್ಲಿ ಇದೀವಿ. 1 ಇಲ್ಲಿದೆ, 2 3 ಇದೆ. ತಗೊಳ್ಳೋಣ ಟಕ್ ಅಂತ. Bus with bus. With bus. About half time. 30 minutes. 30 minutes. ನಮ್ಗೆ ಜಾಪನೀಸ್ ಅಜ್ಜಾತತಿ ಸಿಕ್ಕಿದ್ದಾರೆ. 30 minutes. ಆಯ್ತಾ? You stay nearby? ಕ್ಯೂಟ್ ಆಗಿ. Where are you staying? Home? ಹೇಳ್ಕೊಡ್ತಾ ಇದ್ದಾರೆ. Nearby? Mountain. Over. Right. Sugarcane, right? Sugarcane. Sugarcane. Prefecture. Shiga Prefecture. Okay. And we have Lake Biwa. Okay. Very big. Oh. 私のこと。 Okay. One second. ಪಾಪ ಇವರು ನಮ್ ಜೊತೆ ಫೋಟೋ ಎಲ್ಲ ತಕೊಂಡ್ರು. ಏನೋ ಬರ್ಸ್ಕೊಳ್ತಾ ಇದಾರೆ, ಬೇರೆ ಫೋನ್ ನಂಬರ್ ಕೊಡ್ತಾ ಇದಾರ ಅಂತ. ಎಷ್ಟು ಕ್ಯೂಟ್ ಅಜ್ಜ ತಾತ ಅಲ್ಲ, ಅಜ್ಜ ಅಜ್ಜಿ. ನಮ್ಗೆ ರೂಟ್ ಎಲ್ಲ ಹೇಳ್ಕೊಟ್ರು. ಇವರು ಇಂಡಿಯಾಗೆ ಬಂದಿದ್ರಂತೆ ಎಷ್ಟೋ ವರ್ಷ ಹಿಂದೆ. ಬಾಯ್. ಬಸ್ ಹತ್ಕೊಳ್ಳುವಾಗ ಹಿಂಗ್ ಬೆಂಡ್ ಆಗುತ್ತೆ, ಆಮೇಲೆ ಮತ್ತೆ ಮೇಲೆ ಹೋಗುತ್ತೆ. ಜನಕ್ಕೆ ಈಸಿ ಆಗ್ಲಿ ಅಂತ ಪಾಪ. ಹೌದು. ನಮ್ ಬಸ್ ಬಂತು, ಇದರಲ್ಲಿ ತೋರಿಸ್ತೀನಿ. ಅಲ್ಲಿ ಕೆಳಗೆ ಬಂತು. ಈಗ ನಾವು ಎಸಾಕಾ ಶ್ರೈನ್ ಬಂದಿದೀವಿ. ಶ್ರೈನ್ ಅಂದ್ರೆ ಟೆಂಪಲ್. ಇಲ್ಲಿ ಟೆಂಪಲ್ ಆದ್ರೆ ಫುಲ್ ಕತ್ಲೆ ಆಗ್ಬಿಡುತ್ತೆ, ಫುಲ್ ನೈಟ್ ಅನ್ಸ್ಬಿಡುತ್ತೆ. ಆದ್ರೆ ಎಷ್ಟು ಟೈಮ್ ಈಗ? 5:45 ಈ ರೇಂಜ್ ಕತ್ಲು. ಇಲ್ಲಿ ಬೇಗ ಕತ್ಲ ಆಗ್ಬಿಡುತ್ತೆ. ನೋಡ್ಕೊ ಬರೋಣ ಹೆಂಗಿದೆ ಒಳಗೆ ಅಂತ. ಇದು 24 hours ಓಪನ್ ಇರುತ್ತಂತೆ. ಇಲ್ಲಿ ನೋಡಿ, ಈ ತರದೊಂದು ಬ್ಯಾಗ್ ತಗೊಬಿಡ್ಬೇಕು ನಾವು ಏರ್ಪೋರ್ಟ್ಗೆ. ಇದರಲ್ಲಿ ಟ್ರಾಲಿನೂ ಇದೆ. ಟ್ರಾಲಿನೂ ಇದೆ, ಎಲ್ಲ ಚೆನ್ನಾಗಿದೆ.
ಫುಲ್ ಕಲರ್ಫುಲ್ ಆಗಿದೆ ಇದು ಅಲ್ವಾ? ಹೌದು, ಆರೆಂಜ್ ಕಲರ್. ಇದೇನಪ್ಪ ಅಲ್ಲೇನೋ ಒಂದು ಇದ್ರಲ್ಲಿ ಇತ್ತಲ್ಲ ಸೆನ್ಸರ್ಜಲ್ಲಿ ಇದೆ ಅದೇ ತರ ಈ ತರ. ಅಯ್ಯೋ, ದೇವಸ್ಥಾನದೊಳಗೆ ಕ್ರಾಪ್ ಸ್ಟಿಕ್ ಮಾಡ್ತಾರೆ. ನಾವು ನಾನ್ ವೆಜ್ ತಿನ್ಕೊಂಡು ಸ್ನಾನ ಮಾಡ್ಕೊಂಡೇ ಹೋಗ್ಬೇಕು ಅಂತೆಲ್ಲ ತಿನ್ಕೊಂಡಿದ್ರೆ ಇವರು ದೇವಸ್ಥಾನದೊಳಗೇನೆ ನಾನ್ ವೆಜ್ ಮಾಡ್ತಾರಲ್ಲಪ್ಪ. ಟೋಕ್ಯೋ ಕಂಪೇರ್ ಮಾಡಿದ್ರೆ ಇಲ್ಲಿ ರೇಟ್ ಕಡಿಮೆ ಇದೆ. ಏನಿದು? ಏನೋ ರೋಲ್ ಇರುತ್ತೇನೋ. ಅಲ್ಲ ಟೆಂಪಲೇ ಬರ್ತಾ ಇಲ್ಲ, ಬರೀ ಸ್ಟಾಲ್ಸ್ ಬರ್ತಾ ಇದೆ. ಫುಲ್ ಲೈಟ್ಸ್ ಇದೆ ಇಲ್ಲೆಲ್ಲ. ಸಿಂಬಲ್ ಇದು ಅಲ್ವಾ, ಕ್ಯಾನ್ ತರ. ಕತ್ಲಾದ್ರೆ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ಸ್ವಲ್ಪ ಜನ ಇದ್ದಾರೆ ಅನ್ಸುತ್ತೆ ಇವತ್ತು. ಇಲ್ಲಿ ಇದು ತುಂಬಾ ಟೂರಿಸ್ಟ್ ಜಾಗ ಅಲ್ಲ ಇದು ಕ್ಯೋಟೋ. ಅಲ್ಲಿದೆ ಅದು ಕೈ ತೊಳ್ಕೊಳ್ಳೋದು ಕಾಲು ತೊಳ್ಕೊಳ್ಳೋದೆಲ್ಲ. ತೊಳ್ಕೊಳ್ಳೋಣ. ಓಕೆ, ಫಸ್ಟ್ ತಗೊಂಡು ಎಡದ ಕೈ ತೊಳ್ಕೊ. ಇಲ್ಲ ಈ ಕಡೆ ಸೈಡ್. ಅಲ್ಲಿ ಆಮೇಲೆ ಬಲಗೈ, ಆಮೇಲೆ ಬಾಯಿ. ಕುಡ್ದು ಬಿಟ್ಟ? ಇಲ್ಲ ಕುಡ್ದಿಲ್ಲ. ಸರಿ. ಅಷ್ಟು ಎಡಗೈ, ಆಮೇಲೆ ಬಲಗೈ, ಆಮೇಲೆ ಮತ್ತೆ ಒಂದ್ಸತಿ ಎಡಗೈ. ಓಕೆ, ನೆಕ್ಸ್ಟ್ ಆದ್ಮೇಲೆ ಎಲ್ಲ ನೋಡ್ಕೊಂಡ್ಬಿಟ್ಟಿದ್ದಾನೆ. ಹಿಡ್ಕೊಂಡು ಅಷ್ಟೇ ಇಷ್ಟು ಮಾಡ್ಬೇಕು. ಓಕೆ, ಸತಿ ಬಂದಾಗ ಇಲ್ಲಿ ಲೆಟ್ಸ್ ಗೋ. ಇದ್ರೊಳಗೆ ಹೋಗ್ಬೇಕೀಗ.